ತಂದೆ ತಾಯಿ ತಂಗಿ ಕೊಂದಿದ್ದ ಹಂತಕಿ ಕೊನೆಗೂ ಅರೆಸ್ಟ್ ಆಗಿದ್ದಾಳೆ. ಪುದುಚೇರಿಯಲ್ಲಿ ಹಂತಕಿ ಶ್ವೇತಾಳನ್ನ ಈಗ ಬಂಧನ ಮಾಡಲಾಗಿದೆ. ಬೆಂಗಳೂರು ಪೊಲೀಸರಿಂದ 6 ತಂಡಗಳನ್ನ ಮಾಡಲಾಗಿತ್ತು ಈ ಇಬ್ಬರ ಕಾರ್ಯಾಚರಣೆಗಾಗಿ. ಪುದುಚೇರಿಯಲ್ಲಿ ಇಬ್ಬರ ಬಂಧನ ಆಗಿದೆ. ಶ್ವೇತಾಳ ಬಂಧನ ಆಗಿರೋದು. ಪ್ರಿಯಕರಣ ಜೊತೆಗೂಡಿ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿದ್ದಂತ ಹಂತಕಿಯನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಮಾಡಿ ಪರಾರಿಯಾಗಿದ್ದು ಶ್ವೇತಾ ಮತ್ತು ಈಕೆಯ ಪ್ರಿಯಕರ ಕೆನತ್. ಬೆಂಗಳೂರಿನ ಕೆಆರ್ ಪುರದಲ್ಲಿ ಈ ಕೊಲೆ ನಡೆದಿತ್ತು. ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಈ ಕೊಲೆ ಪ್ರಕರಣವನ್ನ ಕೇಳಿದಾಗ. ತಮಿಳುನಾಡು ಮೂಲದ ಶ್ವೇತಾಳಿಂದ ಕೊಲೆ ಆಗಿತ್ತು. ಹಲವಾರು ವರ್ಷಗಳಿಂದ ಇವರು ಬೆಂಗಳೂರಲ್ಲಿ ಬಂದಿದ್ದಾರೆ. ಕೆಆರ್ ಪುರ ಪೊಲೀಸರಿಂದ ಈಗ ಶ್ವೇತಾಳ ಬಂಧನ ಆಗಿದೆ. ಪ್ರಿಯಕರ ಕೊಲೆ ಆರೋಪಿ ಕೆನತ್ಗಾಗಿ ಹುಡುಕಾಟ ನಡೀತಾ ಇದೆ. ಕೊಲೆ ಆದ ನಂತರದಲ್ಲಿ ಇಬ್ರು ಪಕ್ಕದ ಬಿಲ್ಡಿಂಗ್ ನಿಂದ ಜಂಪ್ ಮಾಡಿ ಎಸ್ಕೇಪ್ ಆಗಿದ್ರು. ಎಲ್ಲ CCTVಗಳನ್ನ ತಪ್ಪಿಸ್ಕೊಂಡು ಹೋಗಿದ್ರು ಪ್ಲಾನ್ ಮಾಡಿ. ಆದರೆ ಈಗ ಈಕೆಯನ್ನ ಮಾತ್ರ ಪುದುಚೇರಿಯಲ್ಲಿ ಬಂಧನ ಮಾಡಲಾಗಿದೆ. ಆ ವ್ಯಕ್ತಿ ಎಲ್ಲಿ? ಇನ್ನೊಬ್ಬ ಆರೋಪಿ ಈಕೆಯ ಪ್ರಿಯಕರ ಕೆನತ್. ಈತನ ಹುಡುಕಾಟದ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ. ಕೊಲೆ ಮಾಡಿ ಶ್ವೇತಾ ಮತ್ತು ಕೆನತ್ ಎಸ್ಕೇಪ್ ಆಗಿದ್ರು. 30 ಲಕ್ಷ ಹತ್ತತ್ರ ಈಕೆ ಸಾಲ ಮನ್ನಾ ಮಾಡಿಕೊಂಡಿದ್ದು. ಆ ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ತಂದೆ ತಾಯಿ ಮತ್ತು ತಂಗಿ ಮನೆಗೆ ಬಂದಿದ್ರು ಇವರಿದ್ದಂಥ ಅಪಾರ್ಟ್ಮೆಂಟ್ ಅಲ್ಲಿ. ಆಮೇಲೆ ಈಕೆ ಈ ಕೆನತ್ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ಲು ಮನೆಯಲ್ಲಿ. ಈ ಬಗ್ಗೆ ವಿರೋಧ ವ್ಯಕ್ತವಾಗಿತ್ತು ತಂದೆ ತಾಯಿಯಿಂದ. ತಾಯಿಯನ್ನ ಶ್ವೇತಾ ಒಬ್ಬಳೇ ಕೊಲೆ ಮಾಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ತನ್ನ ತಾಯಿ ತನ್ನ ಜೀವನವನ್ನೇ ಕಂಟ್ರೋಲ್ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ಫ್ರೀಡಮ್ ಇರಲಿಲ್ಲ, ನನಗೆ ಸ್ವತಂತ್ರ ಕೊಡ್ತಾ ಇರಲಿಲ್ಲ ಅಂತ, ಏನೂ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಾಯಿಯನ್ನ ಕೊಲೆ ಮಾಡಿದ್ದೀನಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಏನು ಮಾಡಿದ್ರೂ ತನ್ನ ತಾಯಿ ನನ್ನನ್ನ ಸ್ವತಂತ್ರವಾಗಿ ಬಿಟ್ಟಿರಲಿಲ್ಲ, ನನ್ನ ಜೀವನ ಹಾಳು ಮಾಡಿದ್ದಾರೆ ಅಂತ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದಾಳೆ. ತಪ್ಪು ಒಪ್ಕೊಂಡಿದ್ದಾಳೆ ಮತ್ತು ಅದಕ್ಕೆ ಕಾರಣ ಕೊಟ್ಟಿರೋದಕ್ಕೆ. ಅದಕ್ಕೆ ನಾನು ನನ್ನ ತಾಯಿಯನ್ನ ಕೊಂದೆ ಅಂತ ಶ್ವೇತಾ ಹೇಳಿದ. ಅದೇ ಕಾರಣಕ್ಕೆ ತಾಯಿ ಮನೆಗೆ ಬಂದಾಗ ಕೊಲೆ ಮಾಡಿದ್ದಾಗೆ ಮಾಹಿತಿಯನ್ನ ಶ್ವೇತಾಯಿ ಕೊಟ್ಟಿದ್ದಾಳೆ. ಘಟನೆ ನಂತರ ಇಬ್ರು ಆರೋಪಿಗಳು ಶ್ವೇತಾ ಮತ್ತು ಕೆನತ್ ಇಬ್ರು ಬೇರೆ ಬೇರೆಯಾಗಿ ಡಿವೈಡ್ ಆಗಿ ಹೋಗಿದ್ರಂತ. ಈ ಬಗ್ಗೆ ಮಾಹಿತಿ ಕೂಡ ಇದೆ. ಹಾಗಾಗಿ ಈಕೆ ಒಬ್ಳೆ ಮಾತ್ರ ಈಗ ಸಿಕ್ಕಾಕೊಂಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಕೆಆರ್ ಪುರದಲ್ಲಿ ನಡೆದಿದ್ದಂತಹ ತ್ರಿವಳಿ ಮರ್ಡರ್, ಬೆಚ್ಚಿ ಬೀಳುವಂತಹ ಘಟನೆ ಇದು. ಇಡೀ ರಾಜ್ಯವೇ ಈ ಕಡೆ ನೋಡ್ತಾ ಇತ್ತು ಈ ಮರ್ಡರ್ ಬಗ್ಗೆ. ಬಟ್ ಇಬ್ರು ಸಿಕ್ಕಾಕೊಳ್ತಾರೆ ಅನ್ನುವಂಥ ಅಂದಾಜಿತ್ತು. ಬಟ್ ಇವರ ಪ್ಲಾನ್ ಏನಾಗಿತ್ತು? ಈಕೆ ಮಾತ್ರ ಯಾಕೆ ಸಿಕ್ಕಾಕೊಂಡ್ಲು? ಆ ಬಗ್ಗೆ ಏನು ಮಾಹಿತಿ ಇದೆ? ಕೆನತ್ ಎಲ್ಲಿ? ಅರುಣ್, ಈ ಒಂದು ಕೊಲೆ ಬಳಿಕ ಶ್ವೇತಾ ಮತ್ತೆ ಕೆನತ್ ಇದ್ದಾರೆ, ಇಬ್ರು ಕೂಡ ಡೈವರ್ಟ್ ಆಗಿ ಬೇರೆ ಬೇರೆ ಒಂದು ಮಾರ್ಗದಲ್ಲಿ ಇಬ್ರು ಕೂಡ ಅಬ್ಸ್ಟೆಂಡ್ ಆಗಿರೋದು. ಆದರೆ ಶ್ವೇತಾಳನ್ನ ಬೆನ್ನು ಬಿದ್ದಂತ ಪೊಲೀಸರು ಆಕೆ ತಮಿಳುನಾಡು ಕಡೆ ಹೋಗಿರೋ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಪಡ್ಕೊಂಡು ನಿನ್ನೆಯ 2 ತಂಡಗಳಾಗಿ ವಿಶೇಷ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ರು. ಆದರೆ ಇವತ್ತು ಬೆಳಗಿನ ಜಾವ ಆಕೆ ಏನು ಪಾಂಡಿಚೇರಿಯ ಒಂದು ರೈಲು ನಿಲ್ದಾಣದಲ್ಲಿ ಇರುವ ಬಗ್ಗೆ ಒಂದು ಮಾಹಿತಿಯನ್ನ ಪಡೆದಂತ ಪೊಲೀಸರು ನೇರವಾಗಿ ಆಕೆಯನ್ನ ಫಾಲೋ ಮಾಡಿ ಅಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ವಿಚಾರಣೆ ಸಂದರ್ಭದಲ್ಲೂ ಆಕೆ ಕೆಲವು ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ತಾನು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ತನ್ನ ತಾಯಿ ಅಡ್ಡಿಪಡಿಸ್ತಾ ಇದ್ರು, ಮತ್ತೆ ಆಕೆ ಪ್ರತಿಯೊಂದಕ್ಕೂ ಕೂಡ ಪ್ರತಿರೋಧವನ್ನ ತೋರಿಸ್ತಾ ಇದ್ರು ಅಂತೇಳಿ ಒಂದು ಬೇಸರವನ್ನು ಕೂಡ ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ತನಗೆ ಯಾವುದೇ ರೀತಿಯಲ್ಲೂ ಕೂಡ ತನ್ನ ತಾಯಿ ಸ್ವಾತಂತ್ರ್ಯವನ್ನು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಬೇಸತ್ತು ಈ ಒಂದು ಕೊಲೆಯನ್ನ ಮಾಡಿರೋದಾಗಿ ಒಂದು ಪ್ರೈಮರಿ ಇನ್ಫಾರ್ಮೇಶನ್ ಅನ್ನ ಆಕೆ ಈಗ ಕೊಟ್ಟಿರೋದು. ಸದ್ಯ ಈಗ ಆಕೆಯನ್ನ ವಶಕ್ಕೆ ಪಡೆದು ಈಗ ಕೆಆರ್ ಪುರ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮತ್ತೊಬ್ಬ ಆರೋಪಿ ಕೆನತ್ ಏನಿದ್ದಾನೆ, ಈತ ಕೂಡ ಇನ್ನೂ ಅಬ್ಸ್ಟೆಂಡ್ ಆಗಿದ್ದಾನೆ. ಆತ ಕೂಡ ತಮಿಳುನಾಡು ಭಾಗದಲ್ಲೇ ಒಂದು ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಒಂದು ತಂಡ ಆತನ ಪತ್ತೆಗೋಸ್ಕರ ಇನ್ನೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇಬ್ರು ಕೂಡ ಏನು ಶ್ವೇತಾ ಅವರ ತಂದೆ ತಾಯಿ ಮತ್ತೆ ತಂಗಿಯನ್ನ ಕೊಲೆ ಮಾಡಿ ಭಾನುವಾರ ಸಂಜೆ ಕೊಲೆ ಮಾಡಿ ಇವರು ಕೂಡ ಅಬ್ಸ್ಟೆಂಡ್ ಆಗಿರೋದು. ಸದ್ಯ ಈಗಾಗಲೇ ಇವರ ಪತ್ತೆಗೋಸ್ಕರ 6 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಆದ್ರೆ ಕೆನತ್ ಇನ್ನೂ ಕೂಡ ಅಬ್ಸ್ಟೆಂಡ್ ಆಗಿರೋದ್ರಿಂದ ಆತನಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಅರುಣ್, ಮುನಿರಾಜು, ಈಗ ಕೊಡ್ತಾ ಇರುವಂತಹ ಕಾರಣಗಳೇನಿದೆ ಅದನ್ನ ನೋಡಿದ್ರೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನನಗೆ ಫ್ರೀಡಮ್ ಇರ್ತಾ ಇರಲಿಲ್ಲ, ಏನು ಮಾಡಿದ್ರು ಕೂಡ ಕಟ್ ಹಾಕ್ತಾ ಇದ್ರು, ಅದಕ್ಕಾಗಿ ಕೊಲೆ ಮಾಡಿದೆ ಅಂತ. ಬಟ್ ಈಕೆ ಫ್ಯಾಮಿಲಿ ಬಿಟ್ಟು ಹೊರಗಡೆನೇ ಇದ್ಲು, ಈತನ ಜೊತೆಗೆ ಲಿವಿಂಗ್ ನಲ್ಲಿ ಇದ್ಲು, ಬೇರೆ ಮನೆ ಮಾಡಿಕೊಂಡು 30 ಲಕ್ಷ ಸಾಲ ಮಾಡ್ಕೊಂಡಿದ್ಲು. ಹಾಗಾಗಿ ಫ್ಯಾಮಿಲಿಗೂ ಈಕೆಗೂ ಬಹಳ ಕನೆಕ್ಟಿವಿಟಿನೇ ಇರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ಈಗ ಈಕೆ ಕೊಡ್ತಾ ಇರುವಂತ ಕಾರಣ ಸರಿನಾ ಅನ್ನುವಂಥ ಆಂಗಲ್ ನಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನ ಹೊರತುಪಡಿಸಿದಂಗೆ ಬೇರೆ ಏನಾದ್ರೂ ಕಾರಣ ಇರ್ಬೋದು ಅಂತ.
ಖಂಡಿತ ಅರುಣ್, ಯಾಕಂದ್ರೆ ಈಕೆ ಸುಮಾರು 2.5 ವರ್ಷಗಳಿಂದ ತಂದೆ ತಾಯಿಯಿಂದ ದೂರ ಆಗಿರೋದು. ತಂದೆ ತಾಯಿ ಇಬ್ರು ಕೂಡ ನಲ್ಲೂರಲ್ಲಿ ಸ್ವಂತ ಮನೆಯನ್ನ ಮಾಡ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಸುಮಾರು 2 ವರ್ಷಗಳಿಂದ ಆಕೆ ಫ್ಯಾಮಿಲಿಯಿಂದ ದೂರ ಆದ್ರ ಬಳಿಕ ಕೆನತ್ ಜೊತೆ ಸಪರೇಟ್ ಆಗಿ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಈ ನಡುವೆ ಆಕೆ ತನಗೆ ತಾಯಿ ಸ್ವಾತಂತ್ರ್ಯ ಕೊಡ್ತಾ ಇರಲಿಲ್ಲ, ಪ್ರತಿಯೊಂದಕ್ಕೂ ಕೂಡ ತೊಂದರೆ ಅಡ್ಡಿಪಡಿಸ್ತಾ ಇದ್ರು ಅಂತೇಳಿ ಒಂದು ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಆದ್ರೆ ಈಕೆ ತನ್ನ ತಾಯಿಯ ಒಂದು KYC ಬಳಸಿಕೊಂಡು ಸುಮಾರು ಲಕ್ಷಾಂತರ ರೂಪಾಯಿ ಸಾಲವನ್ನು ಕೂಡ ಮಾಡಿರ್ತಾರೆ. ಈ ಒಂದು ಸಾಲದ ನೋಟಿಸ್ ತಾಯಿ ಹೆಸರಲ್ಲಿ ಆಕೆ ಮನೆಗೂ ಕೂಡ ಹೋಗ್ತಾ ಇರುತ್ತೆ. ಪದೇ ಪದೇ ತಾಯಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಈ ರೀತಿ ದುಡ್ಡನ್ನ ದುಂದು ವೆಚ್ಚ ಮಾಡಿ ಸಾಲ ಮಾಡುವಂಥದ್ದು ಏನಿತ್ತು, ಮತ್ತೆ ಲಿವಿಂಗ್ ರಿಲೇಷನ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿ ಆಕೆಯನ್ನ ಕ್ವಶನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದರಿಂದ ಬೇಸತ್ತು ಈಕೆ ತನ್ನ ತಾಯಿಯನ್ನ ಕೊಲೆ ಮಾಡಿರೋದ್ರ ಬಗ್ಗೆ ಒಂದು ಪ್ಲಾನ್ ಕೂಡ ಮಾಡಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಮತ್ತೆ ಇಬ್ರು ಕೂಡ ಮೊದಲಿಗೆ ಒಂದು ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ತಾಯಿಯನ್ನ ಮನೆಗೆ ಕರ್ಸ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದು. ಯಾಕಂದ್ರೆ ಇತ್ತೀಚೆಗೆ ಸಾಲದ ನೋಟಿಸ್ ಅನ್ನ ಮುತ್ತುಲಕ್ಷ್ಮಿ ಆಗಿ ತಲುಪಿರುತ್ತೆ. ಆಕೆ ಮಗಳನ್ನ ಕ್ವಶನ್ ಮಾಡಬೇಕು ಅಂತೇಳಿ ಕೇರ್ಪುರದ ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದಾಗ ಈ ಒಂದು ಕೃತ್ಯ ಕೂಡ ಆಗಿದೆ. ನಂತರ ಆಕೆ ಗಂಡ ಮತ್ತೆ ತಂಗಿ ಇಬ್ರು ಕೂಡ ಅಲ್ಲಿಗೆ ಬಂದಾಗ ಇಬ್ಬರನ್ನು ಕೂಡ ಒಟ್ಟಿಗೆ ಕೊಲೆ ಮಾಡಿರೋದು ಕೂಡ ಈಗ ಆಗಿರೋದು. ಏನು ಒಂದು ಕಡೆ ಸಾಲದ ಸುಳಿ, ಮತ್ತೊಂದು ಕಡೆ ಫ್ಯಾಮಿಲಿಯಿಂದ ದೂರ ಆಗಿರೋದು ಹಾಗೂ ಲಿವಿಂಗ್ ರಿಲೇಷನ್ ಇಂದ ಈ ಒಂದು ಕೃತ್ಯ ಆಗಿರೋ ಬಗ್ಗೆ ಒಂದು ಸಂಶಯ ಈಗ ವ್ಯಕ್ತ ಆಗ್ತಾ ಇದೆ. ಅರುಣ್, ಥ್ಯಾಂಕ್ ಯು.